ಯಾವ ರೇಟಿನ ಮರಿ ತರ್ತೀರಿ ನಾನು? ನಾ ತರು ಸರ್ 10,000 ಮ್ಯಾಗ ತರ್ತೀವ್ರಿ. 14,000 ಒಳಗೆ ತೊಗೋತೀವ್ರಿ. 10,000 ಮ್ಯಾಗ ತೊಗೊಂಡಿರ್ತೀನಿ. ಯಾವರೇಜ್ ಬಂದು ನಮಗೆ ಒಂದು 12,000 ರೂಪಾಯಿ ಪಟ್ಟು ಬೀಳುವಂಗೆ ಮಾಡ್ಕೊಂಡಿರ್ತೀವಿ ಸರ್ ನಾವು. ಎಲ್ಲ ಆಲ್ ಅಪ್ ಎವರೇಜ್ ಆಲ್ ರೌಂಡ್ ಬರ್ಬೇಕು ಸರ್. ಈಗ 185 ಇಲ್ಲ ರೀ, ಯಾವರೇಜ್ ಒಳಗೆ 12,000 ಬೀಳ್ಬೇಕು. ನೀವು ತಗೊಳೋಕೆ ಎಷ್ಟು ತಿಂಗಳು ಮರಿ ಇರುತ್ತೆ ಅದು? ನಾ ತಗೊಳ್ಳೋ ಮುಂದೆ ಏನೈತಲ್ಲ ಸರ್, ಅದು ಒಂದು 8 ತಿಂಗಳು ಮರಿ ಇರ್ತದೆ ಸರ್. 8-9 ತಿಂಗಳ ಇಷ್ಟು ಇರೋದು ಸರ್. ಅದು ನಮ್ಮಲ್ಲಿ ಬಂದು ಒಂದು 3-4 ತಿಂಗಳಿಗೆ ಹಲ್ಲು ಆಗ್ತದೆ ಸರ್. 4 ತಿಂಗಳು ಆಗ್ತದೆ. ನೀವು ಒಂದು 2 ತಿಂಗಳು ಮೇಯಿಸ್ತೀರಿ ನಾ ತಂದು? ನಾ ಭಾಳ ಜನ ಮೆಸಂಗಿಲ್ಲ ಸರ್. ಒಟ್ಟು ಶಾರ್ಟ್ ಟರ್ಮ್ ಒಂದು 6ರಿಂದ 7 ತಿಂಗಳು ಅಷ್ಟೇ ಮೇಯಿಸ್ತೀವಿ ಸರ್ ನಾವು. ಲಾಂಗ್ ಮೆಸಂಗಿಲ್ಲ ಅಷ್ಟೇ. ಮತ್ತು ಸಣ್ಣ ಮರಿ ಇದ ಸರ್ ತಂದು ಹಾಕೊಂಡಿವ್ರಿ ಸರ್. ನೋಡಿ ಪರ್ಫೆಕ್ಟ್ ಆಗಿ ಈ ಸರ ಮೇಯಿಸ್ಕೋಬೇಕಂತ ಹೇಳ್ರಿ ಮಾಡಿವ್ರಿ. ಇವು ಸಣ್ಣ ಮರಿ ಏನ್ ರೇಟ್ ಕೊಡ್ತಿದ್ರಿ ಅಣ್ಣ? ಇದು 11,400 ಬಿದ್ದಾವ ನೋಡಿ ಸರ್. 50 ಮರಿ ರೀ, ಸೆಲೆಕ್ಷನ್ ಬಿಡ್ರಿ ಇದು. ಅದೇನೈತಲ್ರಿ, 109 ಮರಿ ಒಳಗೆ 50 ಮರಿ ಆಯ್ಕೆ ಮಾಡ್ಕೊಂಡಿರು. ನಿಮ್ಗೆ ಯಾವ ಬೇಕು ಆಯ್ಕೆ ಮಾಡ್ಕೊಂಡ್ ಬಂದಿರಿ. ಇಲ್ಲಿ ಇದು ಆಯ್ಕೆನ ಅದು ಆಯ್ಕೆನ ಸರ್. 12,000 ರೂಪಾಯಿ ಮರಿ ಆಯ್ಕೆ. ಹಾಂ ಸರ್. ಒಂದ್ 5-6 ತಿಂಗಳು ಮೇಸ್ಟ್ ಮಾರ್ತಿರ್ಲ, ಕುರ್ಬಾನಿಗೆ ಮಾರ್ತೀರಿ? ಕುರ್ಬಾನಿಗೆ ಮಾಡ್ತೀವಿ. ಏನ್ ರೇಟ್ ಮಟ್ಟ ಮಾರ್ತೀರಣ್ಣ? ಮಾರ್ತಾವ್ರಿ ಸರ್ 40,000 ಮಾರ್ತಾವ್ರಿ. ಇದ್ರಾಗ 3 ಬ್ಯಾಚ್ ಅದಾವ್ರಿ ಸರ್. ಇದ್ರಾಗ ಅದು 40,000 ಐತಿ ಮಾರ್ತದ ಸರ್. ಅದು ಇದೊಂದು 30-35 ಮಾರ್ತತ್ರಿ. ಅದೊಂದು 28-30,000 ಮಾರ್ತದ ಲಾಸ್ಟ್. ಇದು ಅವರೇಜ್ ನಮಗೆ ಬಂದು ಒಂದು 34-35 ಕುಂಡ್ರು ಬರ್ತದೆ ಎವರೇಜ್. 180 ಮರಿ 34-35 ರೂಪಾಯಿ ಕುಂದಿರ್ತದೆ 5-6 ತಿಂಗಳ ಮರಿ. 180 ಮರಿ ಸಾಕಾಣಿಕೆ ಮಾಡ್ತಿರ್ಲೇನ? ಹಾಂ ಸರ್. ಬಟ್ ಏನ್ ಲಾಭ ಕಾಣ್ತೀರಿ? ನಾನು ಎಷ್ಟು ಲಾಭ ಉಳಿಸ್ತೀರಿ? ಏನು ಒಂದ್ ಬ್ಯಾಚಿಗೆ ಇಂತಿಷ್ಟತ್ ಏನ? ಒಂದು ಬ್ಯಾಚಿಗೆ ಏನಿಲ್ಲ ಸರ್. ಅದು ಈ ಸರ್ತಿ ಒಂದು 60 ಲಕ್ಷ ರೂಪಾಯಿ ಆಗ್ಬೋದು ಸರ್. ಎಲ್ಲ ಪಟ್ರಿ ಆಲ್ರೌಂಡ್ ತಂದಿದ್ದು ಬತ್ತು, ಖರ್ಚು ಬತ್ತು, ಎಲ್ಲ ಬತ್ತು ರೀ. ಅದ್ರೊಳಗೆ ಒಂದು ಎವರೇಜ್ ತಕೊಂಡ್ರೆ ನಮಗೊಂದು ಉಳಿಬೋದು ಸರ್. ಒಂದು 25 ಲಕ್ಷ ರೂಪಾಯಿ ತನಕ ಉಳಿತಿರ್ಬೋದು. ಒಂದು ಬ್ಯಾಚಿಗೆ 25 ಲಕ್ಷ ರೂಪಾಯಿ ಲಾಭ ಉಳಿಬೋದು. ಫುಡ್ ಎಲ್ಲ ತೆಗದ್ರಿ ಮತ್ತೆಲ್ಲ ಖರ್ಚು ತೆಗಿಬೇಕಲ್ಲ ಸರ್. ಒಂದು 60-65 ತನಕ ಹೋಗತ್ರಿ ಪಟ್ಟಿ. 25 ಲಕ್ಷ ರೂಪಾಯಿ ಉಳಿಬೋದು ಸರ್. ಮತ್ತೆ ಈಗ ಅದು ಎಲ್ಲರೂ ಒಬ್ರು 10,000 ಉಳಿಸ್ತಾರ್ರಿ. ಒಂದು ಮರಿಯೊಂದು 10,000 ಅಂತರೂ ಮ್ಯಾಗ ಉಳಿಸ್ತಾರೆ ಬಿಟ್ರು. ನಮ್ಗೆ ಒಟ್ಟು ಇದೇನು 10,000 ಮರಿ ತೊಗೊಂಡಿರ್ತಾರಲ್ರಿ, ಮರಿಗಳು ತೊಗೊಳೋದು ಆ ಮರಿ ಏನೈತಲ್ಲ 10,000 ಉಳಿಸತ್ರಿ ಅವ್ರಿಗೆ ಲಾಭ ರೀ. ಇಲ್ಲಿ ನಾವು 14,000-15,000 ಮ್ಯಾಗ ಚಿಲ್ಲರ್ ಕೊಟ್ಟು ತೊಗೊಂಡ್ರು ದೊಡ್ಡ ಸೈಜ್ ತೊಗೊಂಡ್ರಿ. ಅದೇ ಹೊರ್ತಿದ್ರೆ ನಿಮ್ಗೆ 16,000-17,000 ಉಳಿಸ್ಬೋದು ಸರ್. ಗ್ಯಾರಂಟಿ ನೋಡ್ಕೊಂಡು ಉಳಿಸುತ್ತೆ. ನಾವು ಮರಿ ತಗೊಳ್ಳೋವಾಗ ಯಾವ ತರ ತಗೊಂಡಿರ್ತೀವಿ? ದೊಡ್ಡ ಸೈಜ್ ತೊಗೊಂಡಿರ್ತೀವಿ ನಾವು. ಅದು ನಮ್ಗೆ ರೊಕ್ಕ ದೊಡ್ಡದ ಮಾಡ್ಬೋದು. ಗಂಟೆ ಮಾತ್ರ ಅಟ್ಟು ಉಳಿತೀವಿ. ಒಂದು 25 ಲಕ್ಷ ಅಂತೂ ರೀ ಕರೆಕ್ಟಾಗಿ ಉಳಿದಿ ಸರ್. ಮೊನ್ನೆ ಒಂದು ಕೊಟ್ಟಿವಲ್ರಿ, ಅದ್ರಾಗ ಒಂದು 8 ಲಕ್ಷ ಉಳಿಸ್ಕೊಂಡಿರ್ತೀರಿ. ಒಂದು ಬ್ಯಾಚ್ ಒಂದು ಟೋಟಲ್ ಒಂದು ವರ್ಷ ಇಯರ್ಲಿ ಒಂದು 30 ಲಕ್ಷ ಮ್ಯಾಗ ಉಳಿಬೋದು ಸರ್. ಇಯರ್ಲಿ ಅದು ಇದು ಕೂಡ ಲಾಭ ಎಲ್ಲ ಖರ್ಚು ಹೊಟ್ಟು ಪುಡ್ಡು ಎಲ್ಲ ಖರ್ಚು ತೆಗೆದು ಒಂದು 25-30 ಲಕ್ಷ ರೂಪಾಯಿ ವರ್ಷ ಉಳಿಸ್ತಿರಿ. ನೀವು ಮರಿ ಖರೀದಿ ಮಾಡ್ಕೊಂಡ್ ಏನ್ ತಗೊಂಡ್ ಬರ್ತಿರ್ಲೇನ? ಇವು ವ್ಯಾಕ್ಸಿನ್ ಏನಾದ್ರು ಮಾಡ್ತಿರೋ? ವ್ಯಾಕ್ಸಿನ್ ಮಾಡ್ತೀನಿ ಸರ್. ಬಂದ್ ಕೂಡ್ಲೇನ ಮರ್ದಿನ ಡಿವಾರ್ಮಿಂಗ್ ಮಾಡಿರ್ತೀರಿ. ಡಿವಾರ್ಮಿಂಗ್ ಮುಗಿಸ್ಕೊಂಡು ಹಂಗ ಇಟಿ ಹಾಕೋತೀರಿ ಸರ್. ಅವತ್ತು ಮರ್ದಿನಾನೇ ಇಟಿ ಹಾಕೊಂಡ್ಬಿಡ್ತೀರಿ. ಇಟಿ ಹಾಕಿದ್ದು ಒಂದು ತಿಂಗಳದ ಒಳಗೆ ಮತ್ತೆ ಇಟಿ ಹಾಕ್ತೇನೆ. ಬೂಸ್ಟರ್ ಡೋಸ್ ರೀ. ನಮಗ ಬೂಸ್ಟರ್ ಡೋಸ್ ಬಂದ ಭಾಳ ಅಂಜಿಕೆ ಸರ್. ಇಟಿದ ಭಾಳ ಅಂಜಿಕೆ ನಮಗೆ. ಇಟಿದ ಒಂದು ವ್ಯಾಕ್ಸಿನ್ ಅಂಜಿಕೆ, ಅದ್ರದ ಅಂಜಿಕೆ. ಇದು ಉಳಿಕಿದ್ದನ್ನು ಯಾವಕ್ಕೂ ಅಂದಂಗಿಲ್ಲ ಸರ್. ಬ್ಲೂಟಂಕ್ ಅಂದಂಗಿಲ್ರಿ, HS ಅಂದಂಗಿಲ್ಲ, PPR ಅಂದಂಗಿಲ್ರಿ. ಯಾವ ಬಂದ್ರು ಏನಾರ ಕಂಟ್ರೋಲ್ ಅವಾಗ ಮಾಡ್ಕೋಬೋದ್ರಿ. ಆದ್ರೆ ಇಟಿ ಬತ್ತಂದ್ರಂತೂ ಹೇಳಿ ಬರಂಗಿಲ್ಲ ಸರ್. ಪೂರಾ ಪರ್ಫೆಕ್ಟ್ ಆಗಿ ಒಮ್ಮೆ ನೆತ್ತಲ್ಲಿ ಹೋಗ್ಬಿಡುದು ಸರ್. ಇವು ಟೈಮಿಂಗ್ ಕೊಡ್ತಾವ್ರಿ. ಇವೆಲ್ಲ PPR ಇವೆಲ್ಲ ಟೈಮಿಂಗ್ ಸಿಗತೈತಿ ರೀ. ಒಂದಿಟ್ಟು ಏನೋ ಒಂದ್ 2 ಮರಿಗೆ ಅದು ಅಂದ್ರೆ ರೀ ಅದನ್ನ ಸೈಡ್ ಮಾಡ್ಕೊಂಡ್ ಕೇಸ್ ಹುಟ್ಟು ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಸ್ವಲ್ಪ ತಡಿತೈತಿ ರೀ. ನಾವಂತೂ ಹಸಿದ್ ಹಾಕಂಗಿಲ್ಲ ಸರ್, ಡ್ರೈ ಹಾಕ್ತಿವಿ. PPR ಅವಶ್ಯಕತೆ ಇಲ್ಲ ಸರ್. ನಮ್ಗೆ ಮಾಡ್ಕೊಂಡ್ರೆ ಏನಿಲ್ಲ ಸರ್, ಬ್ಲೂಟಂಗ್ ಮಾಡ್ಕೋತೀವಿ ನೋಡ್ರಿ. ಭಾಳ ಕಾಲ್ಬೇನೆ ಒಂದು ಅದನ್ನೊಂದು ಮಾಡ್ಕೋತೀವಿ. ಅದು ಇಯರ್ಲಿ ಐತಿ ಸರ್. ಅದು 6 ತಿಂಗಳು ಒಂದು ಬ್ಯಾಚ್ ಅದು ಬರಂಗಿಲ್ರಿ. ಒಂದ್ ಕಿತ್ತ ಮಾಡಿಬಿಟ್ಟು ಅಂದ್ರೆ 1 ವರ್ಷನ ಏನು ಜಪ್ಪನಂಗಿಲ್ಲ. ಇಟಿ ಏನೈತಲ್ರಿ, ಪ್ರತಿ 3 ತಿಂಗಳು ಆತಂದ್ರೆ ಬಸ್ಟ್ ಡೋಸ್ ಕೊಟ್ರು 3 ತಿಂಗಳು ಮಾಡತ್ತೇನೆ ಸರ್. 6 ತಿಂಗಳ ಡೋಸ್ ಐತ್ರಿ ಅದ. ನಾವು 3 ತಿಂಗಳೊಮ್ಮೆ ಹಾಕ್ತೇನೆ ಸರ್. ಇಟಿ ಆಕ್ಷನ್ ಒಂದು ಮಾಡ್ತೀರಿ ಕಂಪಲ್ಸರಿ. ಯಾವ್ದು ಬಿಡ್ರು ಇಟಿ ಬಿಡಂಗಿಲ್ಲ. ಕ್ಲಿಯರ್ ಆಗಿ ಡೇಟ್ ಹಚ್ಚಿಡುದ್ರಿ, ಡೇಟ್ ವೈಸ್ ಮಾಡ್ಕೋದ್ರಿ ಸರ್. ಮುಂಜಾನೆ ಎದ್ದು ಕೊಡ್ಲೇನ ಸರ್. ಮೊದಲು ಮೆಡಿಕಲ್ ಇತ್ತಂದ್ರೆ ನೀವು ಮೆಡಿಕಲ್ ಮಾಡ್ಕೋಬೇಕ್ರಿ. ಸ್ಟಾರ್ಟಿಂಗ್ನ ಬಂದ್ರಿ ಅಂದ್ರೆ ಮೆಡಿಕಲ್ನ ರೀ. ಅವತ್ತು ನಿಮ್ಗೆ ಲಿವರ್ ಟಾನಿಕ್ ಇತ್ತಂದ್ರೆ ಲಿವರ್ ಟಾನಿಕ್ ಮಾಡ್ಬೇಕು. ಯಾವ್ದಾರ ಬಿಲ್ಪ ನಮ್ಗೆ ಟಾನಿಕ್ ಇಂಜೆಕ್ಷನ್ಗೆ ಯಾವ್ದಾರು ಮಾಡ್ಕೊಂಡಿದ್ರೆ ಅದನ್ನ ಮಾಡ್ಕೊಂಡಿರ್ತೀರಿ. ಅದನ್ನ ಮಾಡ್ಕೊಂಡ ತಕ್ಷಣ ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ನ ಕಾಳು ಹಾಕ್ತಿವಿ ಸರ್. ಎಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕಾಳು ಹಾಕೊಂಡ್ಬಿಡ್ತೀವಿ. ಕಾಳು ಹಾಕಿದ ತಕ್ಷಣ ಮತ್ತೆ ಹೊಳ್ಳೆ ಒಂದು ಫೀಡ್ ಹಟ್ಟು ಕೊಡ್ತೀವಿ.
ಅದನ್ನ ಏನ್ ಮಾಡ್ಬಿಡ್ತೀರಿ ಸರ್, ಜಾಸ್ತಿ ಸೆನ್ಸಂಗಿಲ್ರಿ, ಕಡಿಮೆ ಕೊಡ್ತೀರಿ, ಕ್ರಮೇಣವಾಗಿ ಕಡಿಮೆ ಕೊಡ್ತೀವ್ರಿ. ಅಲ್ಲೇ ಕೂತಿರ್ತೀರಿ 8:30 ತನ ಅಳಗಾಡಂಗಿಲ್ಲ ಸರ್. ಅಲ್ಲಿ 8:00 9:00 ಮಟ ಸ್ವಲ್ಪ 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 ದಿನಸ್ಕೊಂಡು ಇಲ್ಲೇ ಕೂತ್ ಬಿಡ್ತೀರಿ ಸರ್. ಇಟ್ಟಿಟ್ಟು ಎಲ್ಲ ಹೊಟ್ಟೆ ತುಂಬ ತಿಂದ ಕೇಶನ್ ಮನ್ಕೊಂಡ್ಬಿಡ್ತಾರ ಸರ್. 1 ಗಂಟೆ ತನಕ ಎಬ್ಸಂಗಿಲ್ಲ ಸರ್. ಬರೀ ಒಂದಕ್ಕೆ ಎಬ್ಬಿಸಿ ನೀರು ಕುಡಿಸಿ ಕೈ ಬಿಟ್ಬಿಟ್ಟು ಅಂದ್ರೆ ಸರ್ ನಾವು ರಿಟರ್ನ್ ಮತ್ತೆ ಹೊಳ್ಳಿ 4ಕ್ಕೆ ಸರ್, 4:30 5ಕ್ಕೆ ರೀ. 4 ನೀರು ಕುಡಿಸಿ ಒಂದು ಹೊಟ್ಟೆ ಹಾಕಿ ಕೈ ಬಿಡ್ತೀರಿ ಸರ್. ಕಡಿಮೆ ಆಗ್ತೀರಿ, ಜಾಸ್ತಿ ಹಾಕಂಗಿಲ್ಲ. ಸಂಜೆ ಮುಂದೆ ಏನು ನೀವು ಮತ್ತೆ ಹೊಳ್ಳಿ 4ಕ್ಕೆ ಎಬ್ಬಿಸಿದ್ರೆ ಮರಿ ಸರ್ 8:30 ಮಟ ಮನಗಸಂಗಿಲ್ಲ. ಒಳ್ಳೆ 4ಕ್ಕೆ ಹಾಕಿದ್ರೆ ಅದನ್ನ ಹಂಗೆ ಟೈಮ್ ಆಕತ್ರಿ. ಕಸ ಹುಡ್ಕೊಂಡು ಎಲ್ಲ ಕ್ಲಿಯರ್ ಆಗಿ ವಾಗತ್ ಮಾಡ್ಕೊಳ್ಳೋ ಟೈಮ್ ಆಕತ್ರಿ. 5:30 6ಕ್ಕೆ ಕಾಳು ಹಾಕ್ತಾರೆ ರೀ. ಕಾಳು ಹಾಕಿ 8:00 ಮಟ ಮತ್ತೆ ಸ್ವಲ್ಪ ಸ್ವಲ್ಪ ಮೇಸ್ಕೊತ ಕೂತ್ಬಿಡ್ತೀವಿ. ಮತ್ತೆ ಮುಂಜಾನೆ ಒಂದು 2-3 ತಾಸು, ಸಂಜೆ ಮುಂದೆ 2-3 ತಾಸು ಕರೆಕ್ಟಾಗಿ ಟೈಮಿಂಗ್ ಕೊಟ್ಬಿಡುತ್ತೆ. ಕ್ಲಿಯರ್ ಆಗಿ ಬರ್ತದೆ ಸರ್ ಅಷ್ಟ. ನೀವು ಅದು ಮಧ್ಯಾಹ್ನ ಈಗ ಹೀಟ್ ಐತ್ರಿ ಜಾಸ್ತಿ ರೀ. ಮಧ್ಯಾಹ್ನ ಮರಿ ಮೇಯಂಗಿಲ್ಲ ಸರ್. ಈಗ ಮನ್ಕೊಂಡ್ಬಿಡತ್ರಿ ಕಪ್ಪನ. ಅದು ಕೋಲ್ಡ್ ಟೈಮ್ನಾಗ ಅಂತ ಮರಿ ಮೇಯ್ತೈತಿ ಸರ್. ಅವಾಗ ಇದು ಬೆಳಗ್ಗೆ ಸಾಯಂಕಾಲ ಜಾಸ್ತಿ ಮೇಯ್ತದೆ ಸರ್ ಮರಿ. ನಾವೇನ್ ಮಾಡ್ಬಿಡ್ತೀವಿ ಸರ್, ಬೆಳಗ್ಗೆ ನಮಗ ಟೈಮಿಂಗ್ ಎಲ್ಲಾರ ಹೋಗೋದು ಬರ್ತೈತಿ, ಏನಾರ ಬರ್ತೈತಿ, ಅರ್ಜೆಂಟ್ಲಿ ಮಾಡ್ತೀವ್ರಿ ಕೆಲಸ ರೀ. ಹೆಚ್ಚು ಜಾಸ್ತಿ ಮೇಯ್ಸೋದು ಬೆಳಗ್ಗೆನ ಮಾಡ್ಬೇಕ್ರಿ, ಕಡೆ ಸಾಯಂಕಾಲ ಮಾಡ್ಬೇಕ್ರಿ ಮರಿ ಮೇಯ್ಸೋದ್ರಿ. ಬೆಳಗ್ಗೆ ಜಾಸ್ತಿ ಮೇಯ್ಸ್ಬಿಟ್ಟಿದ್ದು ಸಾಯಂಕಾಲ ತನ ಡೈಜೆಷನ್ ಪೂರಾ ಕ್ಲಿಯರ್ ಆಗಿ ಮಾಡ್ಕೊಂಡ್ಬಿಟ್ಟಿರ್ತೈತ್ರಿ. 4 ಮಟ ರೀ. 4ರಿಂದ ಮೇಯ್ಸ್ಬಿಟ್ಟಿದ್ದು ಬೆಳತಾಕ ಆಗಿಬಿಡುತ್ತೆ ಸರ್. ಮತ್ತೆ ಹೊಳೆ ಅದು ಕ್ಲಿಯರ್ ಆಗಿ ಹೊಟ್ಟಿಗೆ ಹತ್ತದ ಸರ್. ಅದಕ್ಕೆ ನೀವು ಹಂಗ ಕಂಟಿನ್ಯೂ ಹಾಕೋತ ಹೋಗೋಂಗ ಅದು ಡೈಜೆಷನ್ ಪವರ್ ಜಾಸ್ತಿ ಇರೋದ್ರಿ ಅದಕ್ಕೆ. ಅದು ಹಂಗ ಇಕ್ಕಿ ಹಾಕೋತ ಹೋಗ್ಬಿಡುತ್ತೆ ಸರ್. ನೀವು ಹಾಕಿದ್ದೇನು ವ್ಯರ್ಥ ಸರ್. ಅದು ಬೆಳಗ್ಗೆ ಶಿಸ್ತಂಗೆ ಏನು ಮೇಸ್ ಕೈ ಬಿಟ್ಬಿಟ್ಟಿದ್ರಿ, ಮಧ್ಯಾಹ್ನ ನೀರು ಕುಡಿಸಿ ಸ್ವಲ್ಪ ಪಟ್ಟ ಹಾಕಿ ಕೈ ಬಿಟ್ಬಿಡು ಸರ್. ಮತ್ತೆ ರೆಸ್ಟಿಗೆ ಹೋಗ್ಬಿಡ್ತಾರೆ ಬರೀ. ಬೆಳಗ್ಗೆ ಎಷ್ಟು ತಿನ್ಸಿರ್ತೀರಲ್ರಿ, ಸಾಯಂಕಾಲ ಮಟ್ಟ 4 ತನ ಬರೇ ಮಕ್ಕೊಂಡ್ ಮೆಲ್ಕ ಉಯ್ತಿರ್ತೈತ್ರಿ. ಎಲ್ಲ ಖಾಲಿ ಬಿಡೋತ್ರಿ. ಮತ್ತೆ ಹೊಳ್ಳಿ ನೀವು 4ಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರಲ್ರಿ, ಒಂದು ಹೊಟ್ಟೆ ಹಾಕಿರ್ತೀರಿ, ಕಾಳು ಸುರಿತೀರಿ, ಆಮ್ಯಾಗ ಹೊಟ್ಟೆ ಏನು ಮೆಸ್ಕೊತ ಹೋಗಿರಲ್ರಿ, ಮನಿ ಮನ್ಕೋತ ಹೇಳಂಗಿಲ್ರಿ. ಅದು ಆರಾಮ್ ಮನ್ಕೊಂಡ್ ಬಾಯಾಡ್ಸ್ಕೊತ ಮಕ್ಕೊಂಡ್ಬಿಡ್ತಾರೆ ಅಲ್ಲೇ. ಈಗ ನಾವಾಗೆ ಫೋರ್ಸ್ ಮಾಡಿ ಎಬ್ಬಿಸ್ಬೇಕ್ರಿ ಮರಿಗಳಿಗೆ. ಮಧ್ಯಾಹ್ನ ನೀರಿಗೆ ಬಂದಾಗ ನಾವೇ ಎಬ್ಬಿಸ್ಬೇಕ್ರಿ. ಆ ಟೈಪ್ ಬರೀ ಸುಸ್ತು ಮಾಡ್ಕೋತಾವ್ರಿ. ಆ ಟೈಪ್ ಕರೆಕ್ಟ್ ಮೇಯ್ಸ್ಬೇಕ್ರಿ. ಒಬ್ರು ಏನ್ ಮಾಡ್ಬಿಡ್ತಾರ ಸರ್, ದವಣಿ ತುಂಬಿಸ್ತಾರ್ರಿ ಅವತ್ತು. ದವಣಿ ತುಂಬಿಸೋರ್ ಏನಾಕತ್ ಸರ್, ಬಾಯಿಗೆ ಬಡಿದ ಸರ್, ತಿನ್ನಂಗಿಲ್ರಿ ಅದು. ಈಗ ನಿಮ್ ಕಡೆ ಒಂದ್ 3 ಹೊಟ್ಟ ಅದಾವ್ರಲ್ಲ, 3 ಹೊಟ್ಟನು ಏನ್ ಮಾಡ್ಬೇಕು ಸರ್, ಒಂದ್ ಲೈನಿಗೆ ಒಂದ್ ಬುಟ್ಟಿ ಹಾಕ್ತಿರ ಅನ್ಕೋರಿ ಸರ್. ಈಗ ಅದ ಒಂದ್ ಬುಟ್ಟಿನ ಏನೈತಲ್ರಿ, ಅರ್ಧ ಹಾಕ್ಬೇಕ್ರಿ. 2 ಲೈನ್ ಕೂಡ ಹಾಕ್ಬೇಕ್ರಿ. ಅದನ್ನ 2 ಲೈನಿಗೆ ಮೆಸ್ರೆ ನೆಕ್ಸ್ಟ್ ಒಂದ್ ಹೊಟ್ಟೆ ಬರ್ತೈತಲ್ರಿ ಬೇರೆ ಹೊಟ್ಟ, ಅದನ್ನ ಮತ್ತೆ ಅರ್ಧ ಹಾಕ್ಬೇಕು. ಮತ್ತೊಂದ್ ಹೊಟ್ಟೆ ಏನ್ ಬರುತ್ತೆ, ಅದನ್ನ ಅರ್ಧ ಹಾಕ್ಬೇಕು. ಹಿಂಗೆ ಹಾಕೋಬೇಕ್ರಿ. ಕೆಲವೊಬ್ರು ಏನ್ ಮಾಡ್ತಾರ್ರಿ, ಅದು ಕಣಿಕೆ ಹಾಕ್ಬೇಕಾಗೈತಲ್ರಿ, ದೊಡ್ಡ ಬೊಟ್ಟಿಲಿ ಒಂದ್ ಲೈನಿಗೆ ಒಂದ್ ಬುಟ್ಟಿ ಸುರಿದ್ ಬಿಡ್ತಾರೆ. ನೆಕ್ಸ್ಟ್ ಹೊಟ್ಟು ಮಧ್ಯಾಹ್ನ ಹಾಕ್ತಾರ್ರಿ, 3ನೇ ಹೊಟ್ಟು ಸಾಯಂಕಾಲ ಅದನ್ನ ಬೇರೆನ ಹಾಕಿಬಿಡ್ತಾರೆ. 3 ಬೇರೆ ಬೇರೆ ಹಾಕ್ತಾರೆ ಸರ್. ನಾವು ಹಂಗೆ ಮಾಡಂಗಿಲ್ರಿ. ಮುಂಜಾನೆ ನಮ್ಮ ಕಡೆ ಒಂದು 3 ಹೊಟ್ಟು ಇಟ್ಟಿವಲ್ರಿ, 3-4 ಹೊಟ್ಟದವ್ರ ಮೇಲೆ 4 ಹೊಟ್ಟನು ಮುಂಜಾನೆ ಮೇಸತ್ತೀವಿ ನಾವು, ಅರ್ಧ ಬುಟ್ಟಿ. ಎಲ್ಲಾ ಹೊಟ್ಟು ಸಿಗ್ಬೇಕ್ರಿ ಅದಕ್ಕೆ. ಅದಾಗಂಟ್ಲೆ ಇದು ಹಿಂಗೆ ಸಿಗ್ತತ್ರಿ. ಅದಕ್ಕೆ ಮಜಾ ಬರಂಗ ಮತ್ತೆ ಬಾಯಿ ಬರ್ಲಕತಿ, ಎಲ್ಲ ಸ್ವಚ್ಛ ತಿಂತಾವ್ರಿ. ಅದ ಮಧ್ಯಾಹ್ನಾಗ ಕರೆಕ್ಟ್ ನೀರು ತಗೊಂಡ ಬಿಡೋದ್ರಿ ಶಿಸ್ತಗ. ಮತ್ ಸಾಯಂಕಾಲ ಮಧ್ಯಾಹ್ನ ನೀರು ಕೊಟ್ಟಿರ್ತಾರಲ್ಲ ನೀವು, ಅದ್ರೊಳಗೆ ಯಾವ್ದ್ರ ನೀವು ಒಂದ ಹೊಟ್ಟು ಹಾಕ್ರಿ. ಮತ್ತೆ ಯಥಾ ಪ್ರಕಾರ ಸಾಯಂಕಾಲ ಮತ್ತೆ ಕ್ರಮೇಣವಾಗಿ ಹೊಟ್ಟು ಹೋಗಬೇಕ್ರಿ. 4 ಹೊಟ್ಟು ಹೋಗ್ಬೇಕ್ರಿ. 4 ಹೊಟ್ಟು ಹೋಗಮಟ ಮೇಸಬೇಕ್ರಿ ನಾವು. ಸಾಯಂಕಾಲ ಕಾಳು ಹಾಕಿದ ಕೂಡಲೇ ಏನ್ ಮೇಸ್ತಿರಲ್ರಿ, ಅವಾಗೂ 4 ಹೊಟ್ಟು ಹೋಗ್ತೈತೆ ಸರ್. ಈ ಟೈಪ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕು. ಮರಿ ಗ್ರೋತ್ ಬರ್ತದೆ ಗ್ಯಾರಂಟಿ. ಕಾಳ್ರಿ ಸರ್, ಮೊದಲ ಗೋಧಿ ಹಾಕಿನ್ರಿ, ಗೊಂಜಾಳ ಹಾಕಿನ್ರಿ, ಸೋಯಾಬೀನ್ ಹಾಕಿನ್ರಿ, ಕಡ್ಲಿ ಹಾಕಿವ್ರಿ. ಇದ್ರೊಳಗೆ ಏನ್ ಬರ್ತೈತೆ ಎಲ್ಲ ಕರೆಕ್ಟಾಗಿ ಮೇಸ್ಕೊಂಡ್ ಬಂದಿವ್ರಿ ಸರ. ಈ ಸರ್ತಿ ಏನಾಯ್ತಲ್ರಿ, ಗುಲ್ಗಂಜಿ ಕಪ್ಪುದ ಏನೈತ್ರಲ್ಲ, ಹೈಟೆಕ್ ಫೀಡ್ ಹಾಕಿವ್ರಿ ಸರ್ ಈ ಸರ್ತಿ ರೀ. 4ರಿಂದ 5 ತಿಂಗಳದಾಗ ಇದ್ರ ರಿಸಲ್ಟ್ ಯಾವಾಗ ಬಂದಿಲ್ಲ ಸರ್ ನಮಗ. ಅಷ್ಟು ಕ್ಲಿಯರ್ ಆಗಿ ಬಂತ್ರಿ ಸರ್ತಿ ರಿಸಲ್ಟ್ ರೀ. 100% ಬಂತ್ರಿ. ಕಡ್ಲಿಗೆ ಇಷ್ಟು ರಿಸಲ್ಟ್ ಬಂದಿಲ್ರಿ ನಮಗ. 8 ತಿಂಗಳು ಕಡ್ಲಿ ಮೇಸಿವ್ರಿ ಸರ್ ನಾವು ಒಂದ್ ಟೈಮ್ದಾಗ ಕಂಟಿನ್ಯೂ ರೀ. ಅದಕ್ಕೂ ಅಷ್ಟು ರಿಸಲ್ಟ್ ಅನ್ಸಿಲ್ರಿ. ಬರೀ ಶಾರ್ಟ್ ಒಳಗ ರೀ 4ರಿಂದ 5 ತಿಂಗಳದಾಗ ಫುಲ್ ಗ್ರೋತ್ ಹೇವಿ ಬಂದತ್ರಿ. ಈಗ ನೋಡ್ರಿ ಸರ್, ಈಗ ಹಾಲಲ್ಲಿ ಒಳಗ 70-75 kg ಅದಾವ್ರಿ ಸರ್. ಇಲ್ಲಿದಾವ ನೋಡ್ರಿ ಸರ್ ಮರಿಗಳು ಅನ್ಕೊಂಡಿದ್ದು. ಇನ್ನ ಹಾಲಲ್ಲಿ ಇದಾವ್ರಿ ಸರ್. ಹಾಲಲ್ಲಿ ಒಳಗ ನೀವು ಚೆಕ್ ಮಾಡ್ರಿ, ವೇಟ್ ಇಲ್ಲೇ ಐತ್ರಿ. 70 ಕಿಲೋ ಐತಿ ನೋಡ್ರಿ ಸರ್ ಮರಿಗಳು. 70 ಕಿಲೋ ಬಂದವ್ರಿ. 70 ಕಿಲೋ ಸರ್. ಈಗ ಹೈಟೆಕ್ ಫುಡ್ ಬಳಸೋದ್ರಿಂದ ಮರಿ ತಿಂಗಳಿಗೆ ಇಂತಿಷ್ಟು ತೂಕ ಏನಾದ್ರು ಚೆಕ್ ಮಾಡ್ರಿ ನೀವು? ಬರತ್ತವ್ರಿ ಸರ್. ಒಂದೊಂದ್ ಒಳಗ 11 kg ವೇಟ್ ಗೇನ್ ಮಾಡ್ಯಾವ್ರಿ ಪ್ರತಿ ತಿಂಗಳು ಮಾಡ್ಯಾವ್ರಿ. 8 ಮಾಡ್ಯಾವ್ರಿ, 9 ಮಾಡ್ಯಾವ್ರಿ, 7 ಮಾಡ್ಯಾವ್ರಿ. ನಾವೊಂದ್ ಹೈಟೆಕ್ ಗುಲ್ಗಂಜ್ ಕಪ್ಪು ಏನ್ ಫೀಡ್ ಸ್ಟಾರ್ಟ್ ಮಾಡಿದ್ರಿ ಸರ್ ನಾವು.
ಆ ಸ್ಟಾರ್ಟ್ ಮಾಡಿದ ಕೂಡಲೇ ಅಂತ ಇದು ಗೋಧಿ ಕಡ್ಲಿ ಸೋಯಾಬೀನ್ ಏನೆಲ್ಲ ತೆಗೆದು ಬಿಟ್ಟು ಎಲ್ಲ ಬಂದ್ ಮಾಡಿ ಎಲ್ಲ ಬಂದ್ ಮಾಡಿದ್ರು ಸರ್. ಬಂದ್ ಮಾಡಿ ಎಲ್ಲ ನೆನೆಸಿ ಹಾಕ್ತಿದ್ರು. ಅದನ್ನ ಸ್ಟಾಪ್ ಮಾಡಿ ಇದನ್ನೇನು ಹಾಕ್ತಿವಿ ನೋಡಿ ಸರ್, ಹೆವಿ ರಿಸಲ್ಟ್ ಬಂತ್ರಿ ಸರ್ತಿ. ಹೈಟೆಕ್ ಫೀಡ್ ಮಾತ್ರ ಬಳಸ್ತೀರಿ? ಅದನ್ನ ಒಂದ ಬಳಸ್ತೀವ್ರಿ. ಅದ್ರ ಜೊತೆ ಯಾವುದನ್ನು ಹಾಕಂಗಿಲ್ಲ ಸರ್. ಇದ್ರೊಳಗ ರವಾರ ಒಡಸ್ ಹಾಕೋದಾಗ್ಲಿ, ಗೋಧಿ ಗೊಂಜಾಳ ಒಡಸ್ ಹಾಕೋದು ಯಾಡ್ ಮಾಡಂಗಿಲ್ರಿ ಯಾವ್ದನು. ಹೈಟೆಕ್ ಫೀಡ್ ಹೆಂಗ್ ತರಿತಿರಲ್ಲ ಅದನ್ನ ಸುರಿತೀವಿ ನಾವು ಕಂಟಿನ್ಯೂ. ಮತ್ತೊಂದು ಯಾವ್ದನ್ನು ಯಾಡ್ ಮಾಡಿ ಹಾಕಂಗಿಲ್ಲ ಸರ್. ಏನಂತಲ್ರಿ, ಹಿಂಡಿ ನೀರು ಒಂದು ಕೊಡ್ತೀರಿ ಸರ್, ಹಿಂಡಿ ಒಂದು ಹಾಕ್ತಿವ್ರಿ. ಹಿಂಡಿ ನೀರು ಅದ್ರ ಜೊತೆ ಹಿಂಡಿ ಒಂದು ಹಾಕ್ತಿವ್ರಿ, ಮತ್ತೊಂದ್ ಏನೋ ಹಾಕಂಗಿಲ್ಲ ಸರ್. ರಿಸಲ್ಟ್ ಮಾತ್ರ ಪಕ್ಕ 100% ರಿಸಲ್ಟ್ ಐತಿ ಸರ್, ಗ್ಯಾರಂಟಿ ಐತ್ರಿ. ಈ ಸರ್ತಿ ಬಂದಿದ್ ನೋಡ್ಬೇಕಂದ್ರೆ ಸರ್ ಮರ್ಗೊಳ್ರಿ, ನಾವು ಯಾವಾಗೂ ಹೈಟೆಕ್ ಫೀಲ್ಡ್ ಬಿಟ್ಟು ಅಳಗ್ಯಾಡ ಬಾರ್ದು ಅನ್ಸ್ಬಿಡೋದು ನಾವು. ಈ ಸೈಜ್ ಮರ್ಗೊಳ್ರಿ ಸರ್, ನಮ್ಗೆ 5 ತಿಂಗಳ ರಿಸಲ್ಟ್ ಹಿಂಗ್ ಬರ್ತಂದ್ರೆ ಹಾಲಲ್ಲಿ ಐತಿ ಸರ್ ಮರಿನ. ಇದು ಹಾಲಲ್ಲಿ ಐತ್ರಿ, 80 ಕಿಲೋ ಬರಾಕತ್ರಿ. ಏನ್ ಸೇಫ್ ನೋಡ್ರಿ. ನೋಡ್ರಿ ಸರ್ ಹೆಂಗೈತ್ರಿ ಇದು ಹಾಲಲ್ಲಿ ಒಳಗೆ ಈ ಟೈಪ್ ಬರಾಕತ್ತರ. ಮತ್ತೆ ಅದಕ್ಕೆ ಮತ್ತೊಂದ್ ಫೀಡರ್ ಯೂಸ್ ಮಾಡ್ರಿ ಏನಾಯ್ತು ಅವಾಗ ನೋಡ್ರಿ ನಾವು ಮೇಯಿಸ್ತಿದ್ವಿ ಅಷ್ಟ್ರಿ 8 ರಿಂದ 9 ತಿಂಗಳ 10 ತಿಂಗಳ ಅಂತೂ ಮೇಯಿಸ್ತಿದ್ವಿ ನಾವು. ಕುರ್ಬಾನಿ ಮುಗಿದ ಕೂಡಲೇ 1 ತಿಂಗಳು 1.5 ತಿಂಗಳು ಗ್ಯಾಪ್ ಮಾಡಿ ಮರಿ ಸ್ಟಾರ್ಟ್ ಹಾಕಾಕ್ತಿದ್ವಿ ಅಂದ್ರೆ ರೀ 1 ತಿಂಗಳು ಹೋಗಿತ್ರಿ ಮರಿ ಹಾಕೋದು. 10 ತಿಂಗಳು ಕರೆಕ್ಟ್ ಫೀಡ್ ಮಾಡ್ತಿದ್ವಿ ನಾವು. ಅವಾಗ ಗೋಧಿ ಗೊಂಜಾಳ ಸೋಯಾಬೀನ್ ಎಲ್ಲಾನು ಹಾಕತ್ತಿವ್ರಿ ನಾವು. ಇವೆಲ್ಲಾನು ನಾವು ಅದ್ರಾಗ ಹಾಕತ್ತಿದ್ವಿ, ಆದ್ರೂ ರಿಸಲ್ಟ್ ಬರ್ತಿದಿಲ್ರಿ ನಮ್ಗೆ. ಅಲ್ಲಿ ಗುಲ್ಗಂಜಿ ಕೊಪ್ಪದ್ದೇನ ಫೀಡ್ ಕೊಡ್ತಾರ ನೋಡ್ರಿ, ಅವ್ರ ಡೈಜೆಷನ್ ಪೌಡರ್ ಹಾಕಿರ್ತಾರ್ರಿ, ಒಳ್ಳೆ ಇದನ್ನ ಉಪ್ಪು ಹಾಕಿರ್ತಾರ್ರಿ, ಮಿನರಲ್ಸ್ ಮಿಕ್ಸರ್ ಹಾಕಿರ್ತಾರ್ರಿ, ಆಲ್ರೌಂಡ್ ಮೆಟಲ್ ಹಾಕಿರ್ತಾರ ಅವ್ರ. ಅದ ಒಂದ್ ಮರಿನೂ ಲೂಸ್ ಮೋಷನ್ ಅನ್ನೋದಿಲ್ಲ ನೋಡಿ ಸರ್. ನಾವು ಕಾಳು ಹಾಕೋ ಟೈಮ್ದಾಗ ಗೋಧಿ ಗೊಂಜಾಳ ಕಡ್ಲಿ ಸೋಯಾಬೀನ್ ಇವೆಲ್ಲ ಏನ್ ಹಾಕ್ತಿದ್ನಲ್ರಿ, ಜಾಸ್ತಿ ತಿರ್ಸಿದ್ವಲ್ರಿ, ಒಂದ್ ಲೈನ್ದಾಗ 1-2 ಮರಿ 1 ಮರಿರ ಹೊಟ್ಟು ಉಬ್ಬೋದ್ರಿ, ಹೊಟ್ಟು ಉಬ್ಬುತ್ತಿದ್ರು ಸರ್. ಈ ಹೈಟೆಕ್ ಫೀಡ್ ಸ್ಟಾರ್ಟ್ ಮಾಡಿದಂಗಿಂದ್ರ 1 ಮರಿನೂ ಹೊಟ್ಟು ಉಬ್ಬಿಲ್ರಿ ನಮ್ಗೆ ಇಲ್ಲಿ ಮಟ ಆದ್ರು. 5 ತಿಂಗಳದಾಗ 1 ಮರಿನೂ ಹೊಟ್ಟು ಉಬ್ಬಿಸ್ಕೊಂಡ್ ಕೆಸಿಂದ ಪ್ಯಾರಲಾಕ್ಸ್ ಹಾಕೋದು ಬ್ಲೂಟಾಶ್ ಹಾಕೋದು ಯಾವ್ದೂ ಇಲ್ಲ ನೋಡಿ ಸರ್. ಎಲ್ಲ ಕ್ಲಿಯರ್ ಅದಾವು, ಒಳ್ಳೆ ಲೂಸ್ ಮೋಷನ್ ಇಲ್ರಿ ಯಾವ್ದು. ನೀವು ಸಾಕಾಗಟ್ಟು ತಿನ್ನಿಸ್ತೇನ್ರಿ ಕರೆ ಆ ಫೀಡ್ ರೀ, ಸಾಕಾಗ ಒಟ್ಟು ಹಾಕ್ತೇನ್ರಿ, ಅದನ್ನ ತಿಂದ ಕೊಲ್ಲ ಹೊಟ್ಟು ಜಾಸ್ತಿ ತಿಂತಾರ ಮರಿ, ನೀರು ಜಾಸ್ತಿ ನೀರ್ನು ಕುಡಿದೈತ್ರಿ. ಮತ್ತ ಅದ್ರೊಳಗೆ ನೀವು ಅದನ್ನ ಏನ್ ಅರ್ಶಿನ ಪುಡಿ ಏನ್ ಹಾಕಿರ್ತಾರಲ್ಲ ಸರ್, ಇಂಜೆಕ್ಷನ್ ಕಡಿಮೆ ತೊಗೊಂಡ್ ಯಾವ್ದು ಜ್ವರ ಇಲ್ರಿ, ಏನು ಇಲ್ಲ, ಕೆಮ್ಮೋದಿಲ್ಲ, ಸೀನುದಿಲ್ಲ, ಮುಗನ್ಯಾಗ ಸುಮ್ಮಳು ಇಲ್ಲ ಸರ್ ಯಾವ್ದು. ಅದನ್ನ ಫೀಲ್ಡ್ ಸ್ಟಾರ್ಟ್ ಮಾಡಿದಾಗಿಂತ್ರಿ ಇದೇನ್ 5 ತಿಂಗಳಿಂದ ನಮ್ಗೆ ಏನು ಇಲ್ಲ ಸರ್. ಇದೇನ್ ನಮಗ ಕೋಲ್ಡ್ ಇತ್ತು ನೋಡ್ರಿ, ಎಂತ ಫುಲ್ ಕೋಲ್ಡ್ ಒಳಗರಿ ಮರಿ ಸಿಕ್ಕಾಪಟ್ಟೆ ನೀರ್ ತಗೋತೈತ್ರಿ ಆ ಫೀಡಿಗೆ. ಕೋಲ್ಡ್ ಒಳಗ್ ನೀರ್ ಕುಡಿತೀವಿ 2 ಟೈಮ್ ನೀರ್ ಕುಡಿಯತೈತ್ರಿ ಗ್ಯಾರಂಟಿ. ಏನಿಲ್ಲ ಸರ್, 100% ರಿಸಲ್ಟ್ ಐತಿ, ಮಾಡ್ಕೋಬೇಕ್ರಿ. ನಿಮಗ ಖರ್ಚು ಮಾಡೋದು ಹೆಂಗೈತಂದ್ರ ಸರ್, ನೀವು 10 ತಿಂಗಳು ಮೇಯಿಸ್ತಿದ್ರು ನಾವು ಮೊದಲ. 10 ತಿಂಗಳದ ನೀವು ಖರ್ಚು ಮಾಡತ್ತಿದ್ರಲ್ಲ, ರಿಸಲ್ಟ್ ನಿಮಗೆ 70% ಬರೋದ ತಿಳ್ಕೊರಿ ಸರ್. ಇಲ್ಲಿ 5 ತಿಂಗಳದಾಗ 100% ಬರೋದತ್ರಿ. ಇಲ್ಲಿ 5 ತಿಂಗಳದಾಗ ನೀವು ಫೀಡ್ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ಕೊಂಡ್ರ ಅಂದ್ರೆ 5-6 ತಿಂಗಳದಾಗ ಹೆವಿ ಬಂದ ಬಿಡೋದು ಸರ್. ಇಲ್ಲಿ 10 ತಿಂಗಳು ಮೇಸಾಕ್ತಿರಿ ನೀವು. ಅಲ್ಲಿ ಲೆಂತ್ ಖರ್ಚು ಮಾಡ್ತೀರಿ, ಇಲ್ಲಿ ಶಾರ್ಟ್ ಖರ್ಚು ಮಾಡ್ತೀರಿ. ಅಲ್ಲಿ ನೀವು 4-5 ತಿಂಗಳ ಮಟ್ಟ ಕಂಟಿನ್ಯೂ ಒಂದಿಟ್ಟು ಸ್ಲೋ ಲೆವೆಲ್ ಇಟ್ಕೋತ ಬರ್ತೀವ್ರಿ. ಇಲ್ಲಿ ಬಂದ ಒಂದ್ 3-4 ತಿಂಗಳು ಪೂರಾ ಅಪ್ ಮಾಡಿಬಿಡ್ತೀರಿ, ಮತ್ತೆ ಬಂದ ಬರೋದಲ್ಲ ಸರ್. ಎಲ್ಲ ಖರ್ಚುನು ಅಲ್ಲಿಗೆ ಬರೋದ್ರಿ. ಆದ್ರೆ ಏನಂತಲ್ರಿ ಮರಿ ಗ್ರೋತ್ ಬರುತ್ತೆ. ಅದ ಎಷ್ಟು ನೀವು ಖರ್ಚು ಮಾಡ್ತೀರಿ ಅಷ್ಟು ಗ್ರೋತ್ ಬರುತ್ತೆ. ಗ್ರೋತ್ ಬಂದಟ್ಟು ಮರಿ ಮಾರ್ತದ ಸರ್. ಮತ್ತೆ ನೀವು ಖರ್ಚಿಂದ ಈಗ ನೋಡ್ಕೊತ ಕೂತೀವಂದ್ರ ಸರ್, ಮರಿ ನಾಳೆ ಮಾರ್ಬೇಕಲ್ರಿ, ನಮ್ಮ ಟಾರ್ಗೆಟಿಗೆ ಮಾರ್ಬೇಕಲ್ರಿ. ಈಗ ಒಬ್ರು ಅಂತಾರ ಸರ್, ಏನ್ 40,000 ಮರಿ ಮಾರಾಕ್ತಾರ ಅಂತೇಳಿ ಅತ್ತಾರ್ರಿ. 40,000 ನಾ ಖರ್ಚು ಮಾಡಿ ನಾವು ಬೇಕಲ್ರಿ. ರಿಸಲ್ಟ್ ಹೆಂಗ್ ಬಂದತ್ತ ಅದ್ ಬೇಕಿರಲ್ಲ. ಅಲ್ಲಿ ರಿಸಲ್ಟ್ ಐತಲ್ರಿ, ಕಣ್ ಮುಂದ ರಿಸಲ್ಟ್ ಐತಿ, ಮರಿ ಐತಿ. ಹಾಲೊಳಗೆ 70 ಕಿಲೋ ಬಂದತ್ರಿ. ಇನ್ನ 3 ತಿಂಗಳು ಐತ್ರಿ ಅದು ಟೈಮಿಂಗ್ ನಮಗ. ನಾ 3 ತಿಂಗಳದಾಗ ಅಂದ್ರ ನಿಮ್ಗ ಒಂದ್ 80 kg ಕಾಸ್ ಆಕೈತಿಲ್ಲ ಸರ್. ಇನ್ ನಮ್ಗ 2 kg ವೇಟ್ ಕೊಲ್ ಸರ್, 2-3 ಕಿಲೋ ಅಷ್ಟೇ ಬಲ್ರಿ. ಈಗ 70 kg ನಂತರ ಸ್ಲೋ ಹೋಗತ್ರಿ ವೇಟ್ ಇದ್ರದ. 2 ಕಿಲೋ 3 ಕಿಲೋ ಬಲ್ರಿ, 80 ಮುಂದ್ ಬರ್ತೈತ್ರಿ. ಹೈಟೆಕ್ ಫುಡ್ ಹೆಂಗೈತೆ ಅಂದ್ರೆ ಔಷಧೀಯ ಗುಣಗಳನ್ನ ಹೊಂದೈತ್ರಲ್ಲ, ಹಿಂಗಾಗಿ ಏನತ್ಲ ರೋಗ ರುಜಿನಗಳು ಕಡಿಮೆ, ಮುಂದ ನೀರ್ ಕುಡಿಯೋದಾಗ್ಲಿ ನಿಮ್ಗೆ ಚೇಂಜಸ್ ಮಾತ್ರ ಆಗೈತ್ರಿ. ಚೇಂಜ್ ಅನ್ನಕೇನ್ ಸರ್, ಎಲ್ಲಾನು ಪ್ಯಾರಲಾಕ್ಸ್ ಎಷ್ಟ್ ಒಂದ್ ಲೀಟರ್ ತಂದ್ ನೋಡ್ರಿ ಅಷ್ಟೇ ಐತ್ ಸರ್. ಅದ್ರೊಳಗೆ ಒಂದ್ ಹನಿ ಯೂಸ್ ಮಾಡಿಲ್ಲ ಸರ್. ಅದು ನಮ್ಮ ಹೊಟ್ಟು ಉಬ್ಬಿದ್ರೆ ಏನ್ರ ಮಾಡಿದ್ರೆ ಮಾಡ್ಕೋತಿದ್ರಿ. ಅವು ಏನ್ ಫೀಡ್ ಯಾವಾಗ ತಂದ ನೋಡ್ರಿ, ಅವು ಲೂಸ್ ಮೋಷನ್ ಗುಳಿಗೆ ಮತ್ತೆ ಪ್ಯಾರಲಾಕ್ಸ್ ನಮ್ ಕಡೆ ಏನೂ ಇಲ್ಲ ನೋಡ್ರಿ, ಎಲ್ಲ ಅಲ್ಲೇದವ್ರು. ಅದನ್ನಕ್ಕಿಂತ ಮೊದಲು ಏನ್ ಮುಂಚೆ ಆಗ್ತಿದ್ ನೋಡ್ರಿ ಸರ್, 1 ಮರಿ 2 ಮರಿ ಏನ್ ಮಾಡಿಸ್ಕೊತಿದ್ರಿ ಕಂಟಿನ್ಯೂ. ಮತ್ತೆ ಜಾಸ್ತಿ ತಿಂದ್ರೆ ಹೊಟ್ಟು ರುಬ್ಬೋದ್ರಿ. ನಮಗ ಅಂಜಿಕೆ ಬರ್ತಿತ್ತು ಸರ್, ಹೆಂಗ್ರಿ ಸಾಕಾಗ ಮಟ್ಟ ಹಾಕಬೇಕಂತೇಳಿ ನಮ್ ಕಡೆ ಇರ್ತೈತ್ರಿ. ಮರಿಗೆ ಸಾಕಾಗ ಮಟ್ಟ ತಿನ್ನಿಸ್ಬೇಕಪ್ಪ, ಇವಕ್ ಮಾಡ್ಬೇಕು ಅನ್ನೋದು ನಮ್ ಕಡೆ ಐತ್ರಿ.
ಮರಿ ಏನ್ ಮಾಡತತ್ರಿ ಇವತ್ರಿ, ನಾವ್ ಹಾಕಿದಷ್ಟು ತಿನ್ವಲ್ಗೈತ್ರಿ. ನಾವ್ ಹಾಕಿದಷ್ಟು ತಿಂತೈತ್ರಿ, ಲೂಸ್ ಮೋಷನ್ ಮಾಡ್ಕೊತ ಬಂದು ಹೊಟ್ಟೆ ಉಬ್ಬಿಸ್ಕೊತ ಬಂದು ಕಡಿಕ್ ಅದಕ್ಕೆ ಡೈಜೆಷನ್ ಆಗ್ಲಾರ್ದ ಗಾಬಾಗಿ ಮರ್ದಿನ ತಿನ್ನಂಗಿಲ್ರಿ ಕಾಳ. ಇಲ್ಲಿ ಏನಾಗತ್ತ ಸರ, ನಾವ್ ಇನ್ನ ಹಾಕ್ಬೇಕ, ಇನ್ನ ನನಗ ಇನ್ನ ಚಿತ್ತನ ಆಗ್ತತ್ರಿ ಮರಿ, ನಾ ಹಾಕಕ್ ಅಂಜಾಕ್ತಿವ್ರಿ. ಈಗ ಅಷ್ಟ್ ಹೊಂಟೈತ್ರಿ, ಹಂಗ ವೇಟು ಬರಾಕ್ತತ್ರಿ. ಮತ್ತ ಒಂದ್ ಮರಿರ ಲೂಸ್ ಮೋಷನ್ ಬೇಕ್ರಿ, ಒಂದ್ ಮರಿರ ಹೊಟ್ಟೆ ಉಬ್ಬೇಕ್ರಿ. ಒಂದ್ ಮರಿನು ಎಷ್ಟ್ ಮಟ್ಟ ಆದ್ರೂ ಒಂದ್ ಮರಿ ಮಾಡ್ಕೊಂಡಿಲ್ಲ ಸರ್, ಎಲ್ಲ ಕ್ಲಿಯರ್ ಆಗಿ ಬರಬೇಕ್ರಿ. ಫುಡ್ ಹೇಳಿ ಮನುಷ್ಯನ್ ಫುಡ್ ಏನ ಸರ್, ಅದೆಲ್ಲ ನೀವು ಕರೆಕ್ಟ್ ಆಗಿ ಏನ್ ಮೇಂಟೆನೆನ್ಸ್ ಮಾಡ್ಯಾರ ಸರ್ ಅವ್ರು, ಎಲ್ಲ ಕ್ಲಿಯರ್ ಆಗಿ ಬಂದ್ರಿ. ಅದಕ್ಕೆ ಚಲೋ ಕ್ವಾಲಿಟಿ ಮೇಂಟೈನ್ ಮಾಡ್ಯಾರಿ. ನೋಡ್ರಿ ಸರ್, ಅದನ್ನ ಫೀಡ್ ನೀವು ಒಂದ್ 10 ಮಾರ್ ಇಟ್ಟು ನೋಡ್ರಿ, 10 ಮಾರ್ ದೂರ ಇಡ್ರಿ ನೀವು ಆ ಕಡೆ ಫೀಡ್, ಇಲ್ಲಿಗೆ ಸ್ಮೆಲ್ ಬರೋತ್ರಿ. ಫೀಡ್ ಮಾಡ್ಸತ್ರಿ ಮನುಷ್ಯ ತಿನ್ನುವಂಗ, ಅಷ್ಟೇ ಕ್ಲಿಯರ್ ಆಗಿ ಬರ್ಬೇಕು. ತಮ್ಮ ಅಮೂಲ್ಯವಾದ ಸಮಯ ನಮ್ಗೆ ಕೊಟ್ಟ ಸಾಕಾಣಿಕೆ ಮಾಡೋರಿಗೆ ಸಾಕಷ್ಟು ಉಪಯುಕ್ತ ಮಾಹಿತಿ ಕೊಟ್ರನ. ಹಾಂ ಸರ್. ಇಷ್ಟೆಲ್ಲಾ ಮಾಹಿತಿ ಕೊಟ್ಟ. ಮತ್ತೆ ಇನ್ನೂ ಒಂದ್ ಏನಾಗೈತೆ ಅಂದ್ರನ, ಬೀಳ್ಗಿ ಮುದೋಳ ಕ್ಷೇತ್ರ ಇದೊಂದು ಪೂರ್ತಿ ಒಂದೊಂದು ಬೆಲ್ಟ್. ಕುರಿ ಸಾಕಾಣಿಕೆ ಒಳಗೆ ಹೆಂಗಪ್ಪ ಅಂತ ಚೆಕ್ ಮಾಡ್ರ, ಯಾರ ಕೇಳ್ರ ಫಸ್ಟ್ ನಿಮ್ ಹೆಸರು ತಗೊಂಡ್ಬಿಡ್ತಾರ. ಅಷ್ಟು ಫೇಮಸ್ ಆಗಿಬಿಟ್ರೆ ನಾ ಈ ಏರಿಯಾದಾಗ. ಏನಿಲ್ಲ ಕುರಿ ಸಿಕಂದರ್ ಭಯ ನಂಗೆ ಕುರಿ ಸಾಕಾಣಿಕೆ ಮಾಡಕ್ ಟಗರ್ ಮರಿ ಬರಾಕ್ ಯಾವ ಸಾಧ್ಯ ಇಲ್ಲ. ಅವ್ರಂಗ ಯಾರಿಗೂ ಸಾಕಾಕ ಆಗಲತ್ತಾರೋ. ಇಷ್ಟೊಂದ ಇಲ್ಲೊಂದ ಒಂದು ಸಾಮಾಜಿಕವಾಗಿ ಹೆಸರು ಮಾಡ್ಕೊಂಡಿರ್ಲೇನ, ನಮಗೂ ಬಾಳ ಹೆಮ್ಮೆ ಅನಿಸ್ತದ್ರಿ. ಒಳ್ಳೇದಾಗ್ಲನ. ಇನ್ನೂ ನಿಮ್ಗೆ ಏನತ್ಲ, ನಿಮ್ಮ ಫಾರ್ಮಿಗೆ ಏನತ್ಲ 180 300 ಆಗ್ಲಿ, 300ರಿಂದ 500 ಮರಿ ಆಗ್ಲಿ. ಇನ್ನೂ ನೀವು ಈಗ ಒಂದಿಷ್ಟು ಜನರು ಯುವಕರಿಗೆ ಏನತ್ಲ ಸಲಹೆ ಕೊಟ್ಟು ಮರಿ ಸಾಕಾಣಿಕೆಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಿರಲ್ಲ. ಇನ್ನೂ ಸಾಕಷ್ಟು 100 ಯುವಕರು ನಿಮ್ಮ ಹತ್ತಕ್ಕೆ ಮಾಹಿತಿಗಾಗಿ ಒಂದು ಸಹಾಯಕ್ಕಾಗಿ ಬರ್ತಾರಲ್ಲ, ಅವ್ರಿಗೆಲ್ಲ ಹೆಲ್ಪ್ ಮಾಡಿ. ಇನ್ನೂ ನಿಮ್ಮ ಹೆಸರು ಆಮೇಲೆ ನಿಮ್ಮ ಅಭಿವೃದ್ಧಿ ಇನ್ನೂ ಉತ್ತುಂಗಕ್ಕೆ ಏರ್ಲಿ ಅಂತೇಳಿ ನಾವು ಹಾರೈಸ್ತವನ. ಇಷ್ಟೆಲ್ಲ ನಮ್ಗ ಮಾಹಿತಿ ಕೊಟ್ಟು ನಮ್ಗ ಸಪೋರ್ಟ್ ಮಾಡಿದ್ದಕ್ಕಾಗಿ ನಮಸ್ಕಾರ. ನಮಸ್ಕಾರ ಸರ್.